ನಮಸ್ತೆ ವೀಕ್ಷಕರೇ, ನಾನಿವಾಗ ಮೂಲಂಗಿ ಸಾರು ಮಾಡಕತ್ತೀನಿ. ಬೇಳೆ ಹಾಕಿ ಮೂಲಂಗಿ ಸಾರನ್ನ ಹೆಂಗೆ ಮಾಡೋದಂತ. ಮೂಲಂಗಿನ ತೊಳೆದು ಹೆಚ್ಚಿಟ್ಕೊಂಡೀನಿ. 3 ಮೂಲಂಗಿ ಇದ್ವಿ ಇವು. 3 ಮೂಲಂಗಿನ ನಾನು ತೊಳೆದು ಹೆಚ್ಚಿಟ್ಕೊಂಡೀನಿ. ಇವಾಗ ನಾನು ಒಂದು 2 ಚಮಚದಷ್ಟು ಎಣ್ಣೆನ ಬಿಡ್ತೀನಿ. ಒಂದು ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿರಿ. ಇಲ್ಲಿ ಒಂದು ಸಣ್ಣ ಉಳ್ಳಾಗಡ್ಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ನಾನು ಜಜ್ಜಿಟ್ಕೊಂಡೀನಿ. ಇವಾಗ ಒಂದು ಎಳೆ ಕರಿಬೇವು ಹಾಕ್ತೀನಿ, ಒಂದು ಉಳ್ಳಾಗಡ್ಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇವಾಗ ಇವನ್ನ ರೆಡಿ ಮಾಡಿರ್ತಕ್ಕಂಥ ಮೂಲಂಗಿನ ನಾನು ಇದಕ್ಕೆ ಹಾಕ್ತೀನಿ. ಒಂದು ಸ್ವಲ್ಪ ಬೇಯಬೇಕು. ಇದರಲ್ಲಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾರನ್ನು ನೀವು ಮಾಡ್ಕೋಬೋದು. ನಾನು 2.5 ಟೀ ಸ್ಪೂನ್ ಇದಕ್ಕೆ ಹಾಕಿ. ಈ ಥರ ಸ್ವಲ್ಪ ಬೇಯಿಸ್ಬೇಕು. ಟೊಮೆಟೊ ಹಣ್ಣು ಬ್ಯಾಳಿಯನ್ನು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರ್ನಾಗ. 1 ಟೀ ಸ್ಪೂನಷ್ಟು ಮಸಾಲೆ ಪುಡಿನ 1.5 ಟೀ ಸ್ಪೂನು ಹಾಕ್ಬೋದು, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ. ನಾನು ಈ ಚಮಚದಿಂದ 1 ಚಮಚ ಖಾರ ಪುಡಿಯನ್ನು ಹಾಕ್ತೀನಿ. ಇವಾಗ ನೋಡಿ ಈ ಥರ ಆದಾಗ ನೋಡಿ ಈ ಥರ ಹಾಕಿ ಇಲ್ಲೇ ಬೇಳೆ ಟೊಮೆಟೊ ಹಣ್ಣು ಬೇಯಿಸಿಟ್ಕೊಂತಂದ ಇದಕ್ಕೆ ಸುರಬೇಕು. ಈ ಥರ ಸಾರು ರೆಡಿ ಆಗ್ತೈತಿ. ಸ್ವಲ್ಪ ಬೇಳೆದು ಬೇಯಿಸಿಟ್ಕೊಂತ ಕುಕ್ಕರ್ ಅಂತ ತೊಳೆದು ನಾನು ನೀರನ್ನು ಹಾಕ್ತೀನಿ. ನೋಡಿ ವೀಕ್ಷಕರೇ, ಇವಾಗ ಏನಾಯಿತು, ಮೂಲಂಗಿ ಸಾರು ರೆಡಿ ಆಯಿತು. ಇದು ಮೂಲಂಗಿ ಆರೋಗ್ಯಕ್ಕೆ, ಮೂಲವಾದಿಗೆಲ್ಲ ಭಾಳ ಉಪಯೋಗ. ಇದನ್ನು ಜಾಸ್ತಿ ಯೂಸ್ ಮಾಡಿದರೆ ಯಾವುದೇ ಹಾನಿ ಇಲ್ಲ. ಇದು ಭಾಳ ಯೂಸ್ ಮಾಡಿದರೆ ಚಲೋನೇ ಇದು ಮೂಲಂಗಿ. ನಿಮ್ಗೆ ಸಾರು ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು ವೀಕ್ಷಕರೇ. ನೋಡಿ ಮೂಲಂಗಿ ಇದನ್ನು ನಾವು ಒಂದು 5 ನಿಮಿಷ ಸರಿಯಾಗಿ ಕುದಿಸ್ಬಿಡ್ಬೇಕು. ಇದು ಕುದ್ದು ಸಾರು ರೆಡಿ ಆಗ್ತೈತಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಭಾಳ ರುಚಿ ಆಗ್ತೈತಿ. ಎಲ್ಲದನ್ನು ನಾನಾ ಥರದ ಹಾಕಿ ನಾವು ಮಾಡ್ಬೋದು. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಮೂಲಂಗಿ ಸಾರು ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.